ಪಾಂಡುರಂಗನಿಗೂ ನಮಗೂ ಅವಿನಾಭಾವ ಸಂಬಂಧ ಕಣ್ರಿ. ಯಾಕೆ ಗೊತ್ತಾ, ಅವನು ಕನ್ನಡದವನು, ನಾವು ಕನ್ನಡದವರು. ಅದಕ್ಕೋಸ್ಕರನೇ ಮರಾಠಿಲೇ ಇರೋ ಹಾಡುವಂಥದ್ದು, ಕನ್ನಡ ರಾಜ ಪಂಡರೀಚ ಅಂತ. ಕನ್ನಡದ ರಾಜ ಪಾಂಡುರಂಗ ಅಂತ ಹೇಳಿ ಅವರು ಸ್ತುತಿ ಮಾಡ್ತಾರೆ. ಇದು ಇನ್ನೂ ಮೀರಿದ ಒಂದು ವಿಷಯ ಏನು ಗೊತ್ತಾ, ಈ ದೇವಸ್ಥಾನವನ್ನು ಕಟ್ಟಿಸಿದವರು ನಮ್ಮ ಹೊಯ್ಸಳ ಚಕ್ರವರ್ತಿ ವಿಷ್ಣುವರ್ಧನ. ಎಷ್ಟು ಖುಷಿ ಆಗತ್ತಲ್ವಾ? ಬನ್ನಿ ದರ್ಶನ ಮಾಡೋಣ. ಸ್ನೇಹಿತರೆ, ಇದು ಪುಂಡಲೀಕನ ದೇವಸ್ಥಾನ. ಪುಂಡಲೀಕನ ದರ್ಶನ ಮಾಡಿ ಪಾಂಡುರಂಗನ ದರ್ಶನ ಮಾಡಬೇಕು ಅನ್ನೋ ಪ್ರತೀತಿ ಇದೆ. ಪುಂಡಲೀಕ ಪಾಂಡುರಂಗನ ಅನನ್ಯ ಭಕ್ತ. ಕುಕ್ಕಟ ಋಷಿಗಳ ಆಜ್ಞೆಯಂತೆ ಅನನ್ಯತೆಯಿಂದ ತಂದೆ ತಾಯಿಯ ಸೇವೆಯನ್ನು ಮಾಡ್ತಾ ಇರ್ತಾನೆ. ಸೇವೆಯ ಅನನ್ಯತೆ ಅದೆಷ್ಟಿತ್ತು ಎಂದರೆ, ಸಾಕ್ಷಾತ್ ಪಾಂಡುರಂಗ ಈತನನ್ನು ಪರೀಕ್ಷೆ ಮಾಡಲು ಈತನ ಮನೆಯ ಬಾಗಿಲಿಗೆ ಬರ್ತಾನೆ. ಆಗ ಒಂದು ಇಟ್ಟಿಗೆಯನ್ನು ಎಸೆದು ಅದರ ಮೇಲೆ ನಿಲ್ಲೋದಕ್ಕೆ ಹೇಳಿ ಮತ್ತೆ ತಂದೆ ತಾಯಿಯ ಸೇವೆಯಲ್ಲಿ ನಿರತನಾಗಿರ್ತಾನೆ. ಆತನ ಶ್ರದ್ಧೆಗೆ ಮೆಚ್ಚಿದ ಪಾಂಡುರಂಗ ಇಂದಿಗೂ ಆತ ಕೊಟ್ಟ ಇಟ್ಟಿಗೆ ಮೇಲೆ ನಿಂತು ಬರುವ ಭಕ್ತರನ್ನು ಹಾರೈಸುತ್ತಾ ಪಂಢರಾಪುರದಲ್ಲಿ ವಿರಾಜಮಾನನಾಗಿದ್ದಾನೆ. ಸ್ನೇಹಿತರೆ, ಇದೇ ನೋಡಿ ಚಂದ್ರಭಾಗಾ ನದಿ. ಈ ನದಿಯ ಆ ಕಡೆ ಇಸ್ಕಾನ್ ದೇವಸ್ಥಾನ ಇದೆ, ತುಂಬಾ ಭವ್ಯವಾದ ದೇವಸ್ಥಾನ. ಬನ್ನಿ ಅಲ್ಲಿ ಹೋಗೋಣ ಅಂತ. ಇಸ್ಕಾನ್ನ ಸ್ಥಾಪಿಸಿದಂತಹ ಶ್ರೀಯುತ ಪ್ರಭುಪಾದರನ್ನ ಎತ್ತಿನ ಗಾಡಿಯಲ್ಲಿ ಶೃಂಗಾರ ಮಾಡಿದ್ದಾರೆ. ನೋಡಿ, ತುಂಬಾ ಚೆನ್ನಾಗಿದೆ. ಸ್ನೇಹಿತರೆ, ಇದು ರುಕ್ಮಿಣಿ ದೇವಸ್ಥಾನ. ಸಂತ ಕಬೀರ್ ದಾಸ್ ಅವರ ದೇವಸ್ಥಾನ. ಕಬೀರ ದಾಸ್ ನಿಮಗೆಲ್ಲ ಗೊತ್ತೇ ಇರುತ್ತೆ, ಕಬೀರ್ ದಾಸ್ ಅವರು. ಬನ್ನಿ ದರ್ಶನ ಮಾಡೋಣ. ಸಂತ ಕಬೀರ್ ದಾಸ್ ಅವರು ಉಪಯೋಗಿಸಿದ್ದಂತಹ ತಂಬೂರಿ, ತಾಳ ತಂಬೂರಿಗಳು, ಅವರ ಪಾದಿಕೆಗಳು ಸಂತ ಕಬೀರ್ ದಾಸ್ ಅವರ ತುಂಬಾ ವರ್ಷಗಳ ಹಳೆಯದಾದಂತಹ ಅವರ ಪಾದಕೆಗಳು ಮತ್ತು ತಂಬೂರಿಯನ್ನು ಇಟ್ಟಿದ್ದಾರೆ. ಸಂತ ಕಬೀರ್ ದಾಸ್ ಅವರ ಪುತ್ರ ಸಂತ ಕಮಲದಾಸ್ ಮಹಾರಾಜ್ ಅಂತ, ಅವರು ಕೂಡ ಸಂತ ಪರಂಪರೆಯಲ್ಲಿ ಬಂದಂಥವ್ರು. ಇದು ನೋಡಿ, ಭಕ್ತ ಕುಂಬಾರನ ಮನೆ. ನೀವೆಲ್ಲ ನೋಡಿರ್ತೀರಿ ಅಣ್ಣವರ ಫಿಲಮ್ ಭಕ್ತ ಕುಂಬಾರ, ಅದೆಷ್ಟು ಚೆನ್ನಾಗಿದೆ. ಆ ಭಕ್ತ ಕುಂಬಾರ ನೆಲೆಸಿದಂತಹ ಜಾಗ.
ಅದನ್ನ ಇವಾಗ ಒಂದು ಮಠ ಮಾಡಿದ್ದಾರೆ ಮತ್ತು ಭಕ್ತ ಕುಂಬಾರನ ಒಂದು ವಿಗ್ರಹವನ್ನ ಇಲ್ಲಿ ಇಟ್ಟಿದ್ದಾರೆ. ಇದೇ ಜಾಗದಲ್ಲಿ ಭಕ್ತ ಕುಂಬಾರ ವಾಸವಾಗಿದ್ದ ಅಂತ ಹೇಳ್ತಾರೆ. ಇಲ್ಲಿ ಭಕ್ತ ಕುಂಬಾರ ಮಣ್ಣನ್ನ ತುಳಿತಾ ಇದ್ದಾನೆ. ಮಣ್ಣಿನ ಮಧ್ಯೆ ಮಗು ಸಿಗಾಕೊಂಡಿದೆ. ಆತನಿಗೆ ಯಾವುದ ಪರಿವೂ ಇಲ್ಲ. ವಿಠ್ಠಲನ ನಾಮಸ್ಮರಣೆಯಲ್ಲಿ ಸಂಪೂರ್ಣ ಮುಳುಗಿದ್ದಾನೆ. ನೀವು ಈ ಭಕ್ತ ಕುಂಬಾರ ಪಿಕ್ಚರ್ ಅಲ್ಲಿ ಈ ದೃಶ್ಯವನ್ನು ನೋಡಿರ್ತೀರಿ. ಇವತ್ತು ಪ್ರತ್ಯಕ್ಷವಾಗಿ ಅದೇ ಜಾಗಕ್ಕೆ ನಾವು ಬಂದಿದ್ದೀವಿ. ಭಕ್ತ ಕುಂಬಾರನ ದರ್ಶನ ಮಾಡೋಣ ಬನ್ನಿ. ಸ್ನೇಹಿತರೆ, ಇವಾಗ ನಾವು ಸಂತ ಜ್ಞಾನೇಶ್ವರ ಮಂದಿರಕ್ಕೆ ಬರ್ತಾ ಇದ್ದೀವಿ. ಸಂತ ಜ್ಞಾನೇಶ್ವರ ದೇವಸ್ಥಾನವನ್ನು ನೋಡೋಣ ಬನ್ನಿ. ಮಹಾರಾಷ್ಟ್ರದ ಸಂತ ಪರಂಪರೆಯಲ್ಲಿ ಬರುವಂತಹ ಮಹಾಸಂತರು ಸಂತ ಜ್ಞಾನೇಶ್ವರ ಮಹಾರಾಜರು. ಅವ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡೋದಿದ್ದೀನಿ. ಶ್ರೀ ಸಂತ ಜ್ಞಾನೇಶ್ವರ ಮಹಾರಾಜ ದರ್ಶನವನ್ನು ಮಾಡಿಕೊಳ್ಳಿ. ಪಾಂಡುರಂಗನ ಪರಮ ಭಕ್ತ. ಇದು ರಾಧಾಕೃಷ್ಣ ಭವನ ಅಂತ. ಪರಂಪರೆಯಲ್ಲಿ ಬರುವಂತಹ ಮಹಾನ್ ಸಂತ ತುಕಾರಾಮರು. ಸ್ನೇಹಿತರೆ, ನೀವೆಲ್ಲ ಸತಿ ಸಕ್ಕುಬಾಯಿ ಸಿನಿಮಾ ನೋಡಿರ್ತೀರಿ. ಆರತಿ ಮತ್ತು ಉಮಾ ಶಿವಕುಮಾರ್ ಅವರ ಅಭಿನಯದ ಅಮೋಘ ಚಿತ್ರ. ನಾವು ಇವತ್ತಿನ ದಿನ ಆ ಸಾಧ್ವಿ ಶಿರೋಮಣಿ ಸತಿ ಸಕ್ಕುಬಾಯಿಯ ಮನೆಯಲ್ಲಿದ್ದೀವಿ. ಗೋಪಾಲಪುರ ಅಂತ ಇದರ ಹೆಸರು. ಈ ಜಾಗದಲ್ಲಿ ಸತಿ ಸಕ್ಕುಬಾಯಿ ಧ್ಯಾನ ಮಾಡಿದಂತಹ ಜಾಗ ಇದೆ. ಮತ್ತು ಈ ಜಾಗದಲ್ಲಿ ಪಾಂಡುರಂಗನೇ ಸತಿ ಸಕ್ಕುಬಾಯಿಯ ರೂಪದಲ್ಲಿ 10 ಮೂಟೆ ಜೋಳವನ್ನು ಕ್ಷಣಾರ್ಧದಲ್ಲಿ ಬೀಸಿದಂತಹ ಬೀಸುಕಲ್ಲಿದೆ. ಇದನ್ನು ನೀವು ನೋಡಬಹುದು ಮತ್ತು ಒಂದು ರೌಂಡು ಬೀಸಲೂಬಹುದು. ಮಹಾಸಾಧ್ವಿ ಪಾಂಡುರಂಗನ ಪರಮಭಕ್ತೆ ಸತಿ ಸಕ್ಕುಬಾಯಿಯ ನಿವಾಸ. ಸ್ನೇಹಿತರೆ, ಇದು ಚಂದ್ರಸಖ ಭಕ್ತ ನಿವಾಸ ಅಂತ. ಪಂಡರಾಪುರದ ಪಾಂಡುರಂಗನ ದೇವಸ್ಥಾನ ತುಂಬಾ ಹತ್ತಿರನೇ ಇದೆ. ಅಕಾಮಡೇಷನ್ ಹೋಟೆಲ್ ತುಂಬಾ ಚೆನ್ನಾಗಿದೆ. Hello friends, so as sir said, so we have started our new venture called Chandrasakha Bhakta Niwas at Pandharpur. So here we offer you the AC, non-AC rooms with the comfortable price. So we request you to please visit our place and give us an opportunity to serve you at Pandharpur. Thank you. नमस्ते मंडळी, मी हॉटेल बीके पंढरपूर येथून बोलत आहे. पंढरपूर में विठ्ठल रुक्मिणी मंदिर के सामने हमारे 3 ब्रांचेस है. होटल बीके बोल के आपको उत्कृष्ट नाश्ता सब मिल जाएगा. धन्यवाद जी, धन्यवाद. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇವರು ಮಂಗೇಶ್ ಅಂತ. ಪಾಂಡುರಂಗನೇ ಕಳಿಸಿದ್ದಾರೆ ಅನ್ಸುತ್ತೆ ಇವರನ್ನ. ಅಷ್ಟು ಒಳ್ಳೆ ಮನುಷ್ಯ. ಪಂಡರಾಪುರದಲ್ಲಿ ಅಷ್ಟೂ ದೇವಸ್ಥಾನಗಳನ್ನ ಎಲ್ಲ ಕಡೆ ಸಮಾಧಾನವಾಗಿ ಎಲ್ಲ ಕಡೆ ತೋರಿಸ್ಕೊಂಡ್ ಬಂದ್ರು. ಪಂಡರಾಪುರ ಯಾತ್ರೆಯನ್ನ ಸುಲಲಿತವಾಗಿ ಮಾಡಿದ್ರು. ಇವರಿಗೆ ತುಂಬಾ ಧನ್ಯವಾದಗಳನ್ನ ನಾನು ಹೇಳ್ತೀನಿ. ಮತ್ತು ನಿಮಗೂ ಕೂಡ ಅವ್ರದ್ದು ಏನಾದ್ರು ಹೆಲ್ಪ್ ಬೇಕಾದ್ರೆ ಅವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು.